ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ 64ನೇ ವರ್ಷದ ಹುಟ್ಟುಹಬ್ಬವನ್ನ ಸುಮ್ಮನೆ ಸಂಭ್ರಮದೊಂದಿಗೆ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು ಅವರ ನಿವಾಸದ ಮುಂದೆ. ಸೊ ಬೆಳ್ಳಂಬೆಳ್ಳಗೆನೆ ಎಲ್ಲ ಅಭಿಮಾನಿ ದೇವರುಗಳು ಇಲ್ಲಿ ಜಮಾಯಿಸಿರುವಂತದ್ದು. ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಇಲ್ಲಿ ಬಂದಿರೋದನ್ನ ನೋಡ್ತಿರ್ಬೋದು. ಈಗ ಆಲ್ರೆಡಿ ಶಿವಣ್ಣನಿಗೆ ಜೈಕಾರ ಹಾಕ್ತಿದ್ದಾರೆ. ಸೊ ಎಲ್ಲರೂ ಅವ್ರಿಗೆ ವಿಶ್ ಮಾಡಬೇಕು ಅಂತ ಕಾತರದಿಂದ ಕಾಯ್ತಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವರೆಲ್ಲರೂ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇವರು ಏನೋ ತಮ್ಮ ಮಾತು ಬರಲ್ಲ. ಸೊ ಅವರು ಸನ್ನೆಯಲ್ಲೇ ಹೇಳ್ತಿದ್ದಾರೆ ಅವ್ರಿಗೆ ನಾನು ಎಷ್ಟು ದೊಡ್ಡ ಅಭಿಮಾನಿನ, ಅವ್ರ ಜೊತೆ ಕೇಕ್ ಕಟ್ ಮಾಡೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಒಂದು ಮಾತನ್ನ ಅವರೆಲ್ಲರೂ ಹೇಳ್ತಿರೋವಂಥದ್ದು. ಎಲ್ಲಿಂದ ಬಂದಿರೋದು? ಗುಲ್ಬರ್ಗಾ. ಓಕೆ, ಕೊಪ್ಪಳದಿಂದ ಬಂದಿದ್ದೀರಾ? ಓಕೆ ಓಕೆ. ಮಾತು ಯಾರಿಗೂ ಬರೋದಿಲ್ಲ. ಗ್ರೇಟ್ ನೀವು. ಓಕೆನಾ? ಸೊ ಈಗ ಅಭಿಮಾನಿಗಳು ಸಾಕಷ್ಟು ಜನ ಬಂದ್ರಿ. ಈಗ ಮಾತಾಡಿ, ಬನ್ನಿ. ಏನು ಹೇಳ್ತೀರಿ ಹೇಳಿ, ಈಗ ಮಾತಾಡಿ. ಅವಾಗಿಂದ ಎಷ್ಟು ಜೈಕಾರ ಹಾಕ್ತಾ ಇದ್ದೀರಾ? ಏನು ನಿಮ್ದು ಏನಿಲ್ಲಕ್ಕ, ಅಲ್ಲಿ ಹೊಸಪೇಟೆಯಿಂದ ಬಂದಿವಿ. ನಮ್ಮ ಶಿವಣ್ಣ ಅಂದ್ಬಿಟ್ರೆ ನಮಗೊಂಥರ ಹಬ್ಬ ಇದ್ದಂಗೆ. ನಮ್ಮ ಶಿವಣ್ಣ ಹಿಂಗೆ ಇನ್ನೂ ಒಂದು 100 ಇಂಡಸ್ಟ್ರಿ ಎಲ್ಲ ಇದು ಮಾಡ್ಬೇಕು, ನಮಗೊಂಥರ ಖುಷಿ. ನಿಮ್ಗೆ ಶಿವಣ್ಣ ಅವ್ರದ್ದು ಕಡ್ಡಿಪುಡಿ ಇಷ್ಟನಾ? ಕಡ್ಡಿಪುಡಿ ಭಾರಿ ಇಷ್ಟ ಮೇಡಮ್. ಅದೇ ನೀವು ಕಡ್ಡಿಪುಡಿ ಹಾಕಿದಿರಲ್ಲ, ಅದಕ್ಕೆ ಅಪ್ಪ ಯಾಕೆ ಮೇಡಮ್ ಹಂಗೆ ಮಾಡ್ತಾರೆ? ಎಷ್ಟು ಗಂಟೆಗೆ ಬಂದಪ್ಪ ನೀನು? ಎಷ್ಟು ಗಂಟೆ? ಬೆಳಗ್ಗೆ 4 ಗಂಟೆಗೆ ಬಂದೀವಿ ನಾವು. ಅಲ್ಲಿಂದ ಎಷ್ಟು ಗಂಟೆ ಕೊಟ್ಟೆ ಊರಲ್ಲಿ? ಹೊಸಪೇಟೆಯಿಂದ ಬಂದೀವಿ ಮೇಡಮ್. ಯಾಕೆ ನಿಮ್ಮ ಉತ್ತರ ಕರ್ನಾಟಕದವ್ರಿಗೆ ದೊಡ್ಡ ಮನೆ ನಟರುಗಳು ಅಂದ್ರೆ ನಮಗೆ ಅಪ್ಪು ಬಸ್ ಆಗ್ಲಿ, ನಮ್ಮ ಶಿವಣ್ಣ ಆಗ್ಲಿ, ಒಟ್ಟಲ್ಲಿ ದೊಡ್ಡ ಮನೆ ಅಂದ್ಬಿಟ್ರೆ ನಮಗೊಂಥರ ಖುಷಿ ಮೇಡಮ್. ಶಿವಣ್ಣ ಅಂದ್ಬಿಟ್ರೆ ಅಂತ ನಮಗೊಂಥರ ಪಂಚಪ್ರಾಣ. ಹೊಸಪೇಟೆ ನಮ್ಮ ಎಲ್ಲ ದೊಡ್ಡ ಶಿವಣ್ಣನ ಫ್ಯಾನ್ಸ್ ಮೇಡಮ್ ನಾವು. ನಿಮ್ಮ ತಂಡದಲ್ಲಿ ಎಷ್ಟು ಜನ ಬಂದಿದ್ದೀರಾ? ನಮ್ಮ ತಂಡದಲ್ಲಿ ಎಲ್ಲ ಲೈನ್ಕಿಗೆ ಇಲ್ಲೇ ಇದೀವಿ ನೋಡಿ ಮೇಡಮ್, ಇಲ್ಲೇ ಇದೀವಿ. ಎಲ್ಲ ಫ್ಲಾಗ್ ಮಾಡ್ಕೊಂಡ್ ಬಂದಿದ್ವಿ. ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಗೊತ್ತಾ? ಶಿವಣ್ಣ ಅವ್ರು ಇಲ್ಲ ನಿಮ್ಗೆ ಇವತ್ತು ಒಂದು ಗಿಫ್ಟ್ ಕೊಡ್ತಿದ್ದಾರೆ ಗೊತ್ತಾ ನಿಮ್ಗೆ? ಗೊತ್ತೈತಿ ಮೇಡಮ್, ಅದು ಫೇಸ್ಬುಕ್ ಅಲ್ಲೆಲ್ಲ ನೋಡಿದೆ. ಅದೇನೋ ಶಕ್ತಿ ಧಾಮ ಇದ್ರ ಬಗ್ಗೆ ಮಾತಾಡಿದ್ವಿ, ಕೇಳಿಸಿದೆ. ಹಾರ ಕೇಕ್ ತಗೊಂಬರ್ಬೇಡಿ, ಶಕ್ತಿಧಾಮಕ್ಕೆ ಕೊಡಿ, ನಿಮ್ಗೆ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಅಂತ ಹೇಳಿದಾರೆ ಅಷ್ಟೇ. ಬಟ್ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಇವತ್ತು. ಕೊಟ್ರೆ ನಮಗೆ ಫುಲ್ ಖುಷಿ ಮೇಡಮ್. ಯಾಕಂದ್ರೆ ಅಲ್ಲಿದ್ದ ಬಂದಿರೋದು ಮೇಡಮ್, ಎಲ್ಲ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡ್ ಬಂದೀವಿ. ಶಿವಣ್ಣ ನಮಗೋಸ್ಕರ ನಾವು ಒಂಥರ ಗಿಫ್ಟ್ ಕೊಟ್ರೆ ನಮಗೆ ಇನ್ನೂ ಎಷ್ಟು ಖುಷಿ ಆಗ್ಬೇಡ ಮೇಡಮ್, ಅಷ್ಟು ಖುಷಿ ಆಗುತ್ತೆ ಮೇಡಮ್. ನೋಡು, ನಿಮ್ಮಲ್ಲಿ ಯಾರಾದ್ರೂ ಶಕ್ತಿ, ಒಂದು ಸೆಕೆಂಡ್, ನಿಮ್ಮಲ್ಲಿ ಯಾರಾದ್ರೂ ಶಕ್ತಿ ಇದ್ರೆ 45 ವರ್ಷದೊಳಗಡೆ ಅವರು ಬ್ಲಡ್ ಡೊನೇಟ್ ಮಾಡ್ಬೋದು. ಆರೋಗ್ಯವಾಗಿರ್ಬೇಕು, 3 ತಿಂಗಳಾಗಿರ್ಬೇಕು ಬ್ಲಡ್ ಕೊಟ್ಟು. ಅಂಥವ್ರು ಅವ್ರ ಹೆಸರಲ್ಲಿ ದಾನ ಮಾಡಿದರೆ ಇನ್ನೊಂದು ಜೀವಕ್ಕೆ ಉಪಯೋಗ ಆಗುತ್ತೆ. ಓಕೆನಾ? ಯಾರಾದರೂ ಇದ್ದರೆ ಇದು ಮಾಡಿ ಬ್ಲಡ್ ಡೊನೇಟ್ ಮಾಡಿ. ಮೇಡಮ್, ನಾನು ಅಪ್ಪಾಟಿ ಶಿವರಾಜ್ ಕುಮಾರ್ ಅಭಿಮಾನಿಸ್ ಮೇಡಮ್. ನಾನು ಹೆಚ್ಚು ಕಮ್ಮಿ ಜನ್ಮದ ಜೋಡಿ ಅವಾಗಲಿಂದನೇ ನಾನು ಮೇಡಮ್. ಮಗನಿಗೆ ಕೂಡ ಅವನ ಹೆಸರೇ ಇಟ್ಟಿದ್ದೀನಿ ಮೇಡಮ್, ಸಾರ್ ಹೆಸರೇ ಇಟ್ಟಿದ್ದೀನಿ, ಶಿವರಾಜ್ ಅಂತ. ಮೊನ್ನೆನು ನನ್ನ ಮಗಳ ಮದುವೆ ಆಯ್ತು ಮೇಡಮ್. ರೀಸೆಂಟಾಗಿ ಮಾರ್ಚ್ 15ನೇ ತಾರೀಕಿಗೆ ಆಯಿತು. ಬಂದಿಲ್ಲ ಸಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೂ ಬಂದಿದ್ದೆ. ಅವ್ರು ಅದರಲ್ಲಿ ಫೋಟೋನ ಕೂಡ ಹಾಕ್ಸಿದ್ರಿ ಮೇಡಮ್. ಅವ್ರದ್ದು ಇನ್ವಿಟೇಷನ್ ಬಟ್ ಅದು ಬಂದಿದೆ ಮೇಡಮ್, ಇಲ್ಲಿ ಬಂದು ಕೊಡೋಕ್ಕಂತೂ ಬಂದಿದ್ದೆ. ಬಟ್ ಅವರು ಇದ್ದಿದ್ದಿಲ್ಲ, ಮತ್ತೆ ಗನ್ಮ್ಯಾನ್ ಇದ್ರೆ ಅವ್ರ ಕೈಗೆಲ್ಲ ಕೊಟ್ಟು ಅವ್ರಿಗೆ ರೆಸ್ಟ್ ಮಾಡಿಸಿ ಹೋಗಿದ್ದೆ ನಾನು. ಅವರದ್ದು ಭಾಳ ಇದು ರೀ ಮೇಡಮ್, ಭಾಳ ಭಾಳ ಅಭಿಮಾನಿ ಮಾತಾಡೋ ನೀನು. ಜೈ ಶಿವಣ್ಣ ಅಂತ ಹೇಳಕ್ ಇಷ್ಟ. ಜೈ ಶಿವಣ್ಣ ಅಂತ ಓಕೆ, ಹೇಳ್ಬಿಡಿ ಒಂದು. ಅಣ್ಣಾವರ ಮಕ್ಕಳು ನಾವು, ಅವರಂತೆ ಬಾಳುವರು, ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೇ. ಕೇಳಿಸ್ಬೇಕು, ನಿನ್ ಕೂ ಕೇಳ್ಸಕ್ಕೆ ನಮ್ಗೆ ಕೇಳಿಸ್ಬೇಕು. ಈ ದೇಶ ಭಾಷೆಗೆ ನಮ್ಮ ಪ್ರಾಣಾನೇ ನೀಡುವರು, ನಮಗೆಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಎದರಲ್ಲ, ಈ ತಾಯಿ ಕನ್ನಡಾಂಬೆ ಪ್ರಾಣ ಸಾಕ್ಷಿ. ಡೈಲಾಗ್ ಬರುತ್ತಾ ಮೇಡಮ್? ನಾನು ಸಿಂಹದ ಮರಿ, 5 ಜನ ಅಲ್ಲ 500 ಜನ ಬಂದ್ರು ನಮ್ನ ಏನು ಮಾಡೋಕ್ಕಾಗಲ್ಲ. ಯಾವತ್ತಿಗೆ ನಾವು ಕನ್ನಡದವರೇ, ಕನ್ನಡಿಕಾಯಿ ಹೋರಾಡ್ತೀವಿ. ಕನ್ನಡ ಅಂಬೇಕೆ ಜೈ. ಹುಬ್ಳಿಯಿಂದ ಬಂದಿರೋದು ಮೇಡಮ್. ಹೌದು, ಹುಬ್ಳಿಯಿಂದ ಬಂದಿರೋದು. ಪಕ್ಕ ಶಿವಣ್ಣವರ ಅಭಿಮಾನಿ. ಇಲ್ಲೇ ಜೋಗಿ ಅಂತ ಹಾಕಿಸ್ಕೊಂಡಿದ್ದಾನೆ ನೋಡಿ ಟ್ಯಾಟು. ಪ್ಲಸ್ ಇಲ್ಲ ಪುಸರ್ ಬಾಸ್ ಇದೆ, ಜಾಕಿ ಅಂತ. ಪಕ್ಕ ಶಿವಣ್ಣವರ ಅಭಿಮಾನಿ. ಬಟ್ ನೀವು ಅವಾಗ ಹೇಳಿದ್ರಿ ಉತ್ತರ ಕನ್ನಡದಲ್ಲಿ ಅಭಿಮಾನಿಗಳು ಆಲ್ ಓವರ್ ವರ್ಲ್ಡ್ನಲ್ಲಿದೆ. ದೊಡ್ಡ ಮನೆ ಕುಟುಂಬಕ್ಕೆ ಆಲ್ ಓವರ್ ವರ್ಲ್ಡ್ನಲ್ಲಿದೆ ಅಭಿಮಾನಿ ಮೇಡಮ್. ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ವರ್ಲ್ಡ್ನಲ್ಲಿದೆ. ಆಲ್ ಓವರ್ ವರ್ಲ್ಡ್ನಲ್ಲಿದೆ. ಇಲ್ಲ ಜಾಸ್ತಿ ಇದೆ. ಆಲ್ ಓವರ್ ವರ್ಲ್ಡ್ನಲ್ಲಿ ದೊಡ್ಡ ಮನೆ ಮೀರ್ಸೋರು ಯಾರಿಲ್ಲ ಮೇಡಮ್.
ಶಿವಣ್ಣವ್ರು ಮೀರ್ಸೋರು ಯಾರಿಲ್ಲ. ನಾ ಇಲ್ಲಿ ಬಂದು ನಿಂತಿರೋದು ಕಾರಣ ಓಮ್ ಪಿಕ್ಚರ್ ಮೂವಿ, ಜೋಗಿ, ಕಡ್ಲಿಪುಡಿ, ಶ್ರೀರಾಮು ಎಲ್ಲ ಒಳ್ಳೆ ಸೆಕೆಂಡ್ ಜೋಗಿ ಅನ್ನೋ ಟ್ಯಾಟು ಹಾಕಿಸ್ಕೊಂಡಿದ್ದೀರಾ. ಜೋಗಿ ಏನ್ ಮೆಸೇಜ್ ಕೊಡುತ್ತೆ ಹೇಳಿ? ಜೋಗಿ ಪಿಕ್ಚರ್ ಏನ್ ಮೆಸೇಜ್ ಕೊಟ್ಟಿದೆ? ತಾಯಿ ಋಣ, ತಾಯಿ ತೋರಿಸಿರೋದು, ತಾಯಿದು ಪ್ರೀತಿನ ತೋರಿಸಿರೋದು. ತಾಯಿಗಿಂತ ಯಾರು ದೇವರಿಲ್ಲ ಅಂತ ನೀವು ಅದೇ ತರ ನಿಮ್ ತಾಯಿನ ನೋಡ್ಕೊಳ್ತಾ ಇದ್ದೀರಾ? ನೋಡ್ಕೊಳ್ತಾ ಇದ್ದೇವಲ್ಲ ಮೇಡಮ್, ನೋಡ್ಕೊಳ್ತಾ ಇದ್ದೇವೆ. ತಾಯಿ ತಂದೆನೇ ದೇವರು. ಹಾಂ ಮೇಡಮ್. ಹೌದ್ರಿ ಅಣ್ಣ ತಂಗಿ ತವರಿವ ತಂಗಿ, ಹೌದು ತವರಿವ ತಂಗಿ, ಅಣ್ಣ ತಂಗಿ, ಸಿಂಹದ ಮರಿ, ಜೋಗಿ, ಕನ್ನಡಿಗ, ಓಮ್ ಪಿಕ್ಚರ್ ನೋಡಿದ್ರೆ ಮಚ್ಚಿಡ್ಬೇಕು. ಅದೇ ಮಚ್ಚಿ ಹಿಡಿದಿರೋದು ಅದು ಶಿವಣ್ಣವರು ತೋರಿಸ್ಲಿಕ್ಕೆ. ಅದು ಯಾವ ಥರ ಅಂತಂದರೆ ಇವರು ಎಲ್ಲ ಮಚ್ಚಿ ಹಿಡಿದಿದ್ದಾರೆ, ಬಟ್ ಇವ್ರು ಯಾವುದೋ ತೆಪ್ಪ ಉದ್ದೇಶದಿಂದ ಮಚ್ಚಿ ತೋರಿಸಿಲ್ಲ. ಯಾವುದೋ ಫಿಲ್ಮ್ನಲ್ಲಿ ಯಾವುದೂ ತೆಪ್ಪ ಉದ್ದೇಶದಿಂದ ತೋರಿಸಿಲ್ಲ. ನೀವೇನು ಹೇಳಿದ್ದು ಓಮ್ ಪಿಕ್ಚರ್ ನೋಡಿದ್ರೆ ಮಚ್ಚಿಡಿಬೇಕು ಅನ್ಸುತ್ತೆ. ಮಚ್ಚಿಡಿಬೇಕು ಅಂತ ಅವ್ರು ಓಮ್ ಪಿಕ್ಚರ್ ಮಾಡಿರೋದಲ್ಲ, ಹಿಡ್ದವ್ರು ಬಿಡಬೇಕು. ರೌಡಿಯೂಸಮ್ಗೆ ಹೋದೋನು ಯಾನು ಉಳಿಯಲ್ಲ ಅಂತ ಆ ಪಿಕ್ಚರ್ ಮೆಸೇಜ್ ಇರೋದು. ಆ ಪಿಕ್ಚರ್ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಪಿಕ್ಚರ್ ಥರನೇ ಮಾಡ್ಬೇಕಂತ ಮೆಸೇಜ್ ಅರ್ಥ ಆಗಿದೆ, ಬಟ್ ಓಮ್ ಪಿಕ್ಚರ್ ನೋಡೇ ಇಲ್ಲಿ ಬಂದಿರೋದು. ಮೇಡಮ್, ಮೊದಲನೇದಾಗಿ ಹ್ಯಾಪಿ ಬರ್ಡೇ ಶಿವಣ್ಣ. ಹಿಂಗೆ 100 ವರ್ಷ ಖುಷಿ ಆಗಲಿ ಶಿವಣ್ಣ. ಮೇಡಮ್, ನಾವು ರಾಯಚೂರು ಜಿಲ್ಲೆ ಮಂಚಲಾಪುರ ಗ್ರಾಮದಿಂದ ಬಂದಿದ್ದೀವಿ. ನಾವು ಪ್ರತಿ ಸಲ ಬರ್ತೀವಿ. ಅವ್ರದ್ದು ಯಾವುದೇ ಸಿನಿಮಾ ಇರಲಿ ಪ್ರತಿ ಸಲ ಊರಾಗ ಫಂಕ್ಷನ್ ಮಾಡ್ತಿದ್ದೀವಿ ಮೇಡಮ್. ಈ ಸ್ಕೂಲಾಗ, ಗೌರ್ಮೆಂಟ್ ಹಾಸ್ಪಿಟ್ಲಾಗ ಪ್ರತಿ ಸಲ ಅನ್ನದಾನ ಮಾಡ್ತಿದ್ದೀವಿ ಮೇಡಮ್. ಇಷ್ಟೇ ಮೇಡಮ್. ಹ್ಯಾಪಿ ಬರ್ಡೇ ಶಿವಣ್ಣ. ಒಂದು ಡೈಲಾಗ್ ಮೇಡಮ್. ಒಂದು ಡೈಲಾಗು. ಓಯ್ ಬರ್ಕೊಳಯ್ಯ, ಪೇಪರ್ ಹಿಂದ್ಗಡೆನೆ ಬೆರ್ಕೋ, ಬೆಂಗಳೂರು ನಂದು, ಜೈ ಶಿವಣ್ಣ.